वहाँ है। हाँ जी हाँ जी। ये है ना, अच्छा। ये जो है ना, ये है। अच्छा। मैं इधर हूँ। अच्छा। मैं आपको बोला ना, मैं 72 में काम पे लगा। आपको पानी ನಮಸ್ಕಾರ ಬಂಧುಗಳೇ, ನಾನೀಗ ಮಹಾರಾಷ್ಟ್ರದಲ್ಲಿದ್ದೀನಿ. ಮಹಾರಾಷ್ಟ್ರದ ಠಾಣೆ ಜಿಲ್ಲೆಯ ಭಿವಂಡಿ ತಾಲೂಕಿನ ಗಣೇಶ್ಪುರಿ ಗ್ರಾಮದಲ್ಲಿದ್ದೀನಿ. ಈ ಗಣೇಶ್ಪುರಿ ಇಲ್ಲಿ ನಿತ್ಯಾನಂದ ಮಹಾರಾಜರು ಇಲ್ಲಿ ಸಮಾಧಿ ಇದೆ. ತುಂಬ ಪವಾಡಗಳು ನಡೆದಿರ್ತಕ್ಕಂಥ ಕ್ಷೇತ್ರವಿದು. ಇವರು ಮೂಲತಃ ಕೇರಳದ ಕಂಜಂಗಾಡ ಅಂತ ಬರುತ್ತೆ. ಅಲ್ಲಿ ಕೂಡ ಆಶ್ರಮ ಇದೆ. ಒಂದು ಆನಂದ ಆಶ್ರಮ ಇದೆ, ಇನ್ನೊಂದು ನಿತ್ಯಾನಂದ ಆಶ್ರಮ ಇದೆ. ಅಲ್ಲಿ ಧ್ಯಾನ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಏನು ಕೃತಕವಾದ ಗುಹೆಗಳನ್ನು ನಿರ್ಮಿಸಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ. ಅವರು ಇಲ್ಲಿ ಬಂದು ಇಲ್ಲಿ ಸಮಾಧಿಯಾಗಿರ್ತಕ್ಕಂಥದ್ದು, ಇಲ್ಲಿ ಅವರ ಒಂದು ಮಹಾತ್ಮೆ ತುಂಬಾ ಇದೆ. ಇಲ್ಲಿಯ ನಾನು ಬಸ್ಸಲ್ಲಿ ಬರುವಾಗ ಒಬ್ಬ ವ್ಯಕ್ತಿ ನನಗೆ ಪರಿಚಯ ಆದರು. ಅವರು ಈ ನಿತ್ಯಾನಂದ ಸ್ವಾಮಿಯವರ ದೇವಸ್ಥಾನದಲ್ಲಿ ಸುಮಾರು 40 ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಕ್ಕಂಥ ದೇವಸ್ಥಾನದ ಪೂಜಾರಿ ಅವರು. ನಿಮ್ಗೆ ಗೊತ್ತಿಲ್ಲ, ಅವ್ರ ಜೊತೆ ಪಕ್ಕದಲ್ಲಿ ಕೂತಿದ್ದೆ. ಅವ್ರ ಜೊತೆಗೆ ಮತ್ತು ಅವ್ರ ಮನೆ ಕರ್ಕೊಂಡು ಹೋಗಿದ್ದರು. ಅವ್ರ ಮನೆ ಕರ್ಕೊಂಡು ಹೋಗಿ ಈ ದೇವಸ್ಥಾನ ಎಲ್ಲವನ್ನು ನನಗೆ ತೋರಿಸಿದರು. ಆ್ಯಕ್ಚುಲಿ ನಾನು ಹೊರಟಿದ್ದು ವಜ್ರೇಶ್ವರಿಗಿಂತ ಒಂದು 3 ಕಿಲೋಮೀಟ್ರ್ ಮುಂಚೆದಲ್ಲಿ ಈ ಗಣೇಶ್ಪುರಿ ಬರುವಂಥದ್ದು. ಮತ್ತು ಇಲ್ಲಿಗೆ ನಾವು ಬರಬೇಕಂದ್ರೆ ವಸೈ ರೋಡಿಗೆ ಇಳ್ಕೊಂಡ್ರೆ ವಸೈ ರೋಡಿಂದ ನಮಗೆ ಬಸ್ ಸಿಗ್ತದೆ. ಆ ಬಸ್ ಮುಖಾಂತರ ನಾವು ಈ ಗಣೇಶ್ಪುರಿಗೆ ಮತ್ತು ವಜ್ರೇಶ್ವರಿಗೆ ಬರ್ಬೋದು. ವಜ್ರೇಶ್ವರಿ ತುಂಬ ವಿಶೇಷ ಇದೆ, ಬನ್ನಿ ನೋಡೋಣ. आप रहो, कल समाधि स्थान का फोटो है। अच्छा, यहाँ पर बाबा रहते थे? बाबा रहते थे। दर्शन करने के बाद इधर आ जाओ। ठीक है। पीछे अच्छा, ये अन्नपूर्णा कैंटीन है। ये अन्नपूर्णा बच्चे लोग को निकाल। ನಮಸ್ಕಾರ ಬಂಧುಗಳೇ, ನಾನೀಗ ಮಹಾರಾಷ್ಟ್ರದಲ್ಲಿದ್ದೀನಿ. ಮಹಾರಾಷ್ಟ್ರದ ಠಾಣೆ ಜಿಲ್ಲೆಯ ಭಿವಂಡಿ ತಾಲೂಕಿನ ವಜ್ರೇಶ್ವರಿ ಗ್ರಾಮದಲ್ಲಿದ್ದೇನೆ ಮತ್ತು ಈ ವಜ್ರೇಶ್ವರಿ ಗ್ರಾಮದ ವಜ್ರೇಶ್ವರಿ ದೇವಸ್ಥಾನದಲ್ಲಿದ್ದೇನೆ. ಮತ್ತು ಇಲ್ಲಿ ಒಂದು ವಿಶೇಷ ಏನಂದರೆ, ಇದನ್ನು 3 ಶಕ್ತಿಪೀಠ ಅಂತ ಹೇಳ್ತಾರೆ. ನೋಡಿ, ದೇವಿಯ 51 ಶಕ್ತಿಪೀಠಗಳಲ್ಲಿ ವಜ್ರೇಶ್ವರಿಯು ಕೂಡ ಒಂದು ಶಕ್ತಿಪೀಠ ಆಗಿದೆ. ಆದರೆ ಅದು ಹಿಮಾಚಲ ರಾಜ್ಯದ ಕಾಂಗಡ ಜಿಲ್ಲೆಯಲ್ಲಿರ್ತಕ್ಕಂಥ ವಜ್ರೇಶ್ವರಿ ಆಗಿದೆ. ಆದರೆ ಇದನ್ನು ಕೂಡ ಶಕ್ತಿಪೀಠ ಅಂತ ಹೇಳ್ತಾರೆ. ಎರಡನೇದ್ದು 3 ಶಕ್ತಿಪೀಠ ಅಂತ ಹೇಳ್ತಾರೆ. ಅದು ಹೇಗೆ, ಯಾವ ರೀತಿ ನನಗಂತೂ ಅರ್ಥ ಇಲ್ಲ. ತಮಗೇನಾದರೂ ಗೊತ್ತಿದ್ದರೆ ತಾವು ದಯಮಾಡಿ ನನಗೆ ತಿಳಿಸಿ. ತುಂಬ ಜನಕ್ಕೆ ನಾನು ಕೇಳ್ತೀನಿ, ಮಹಾರಾಷ್ಟ್ರ ಜನಗಳಲ್ಲಿ ಸಿಕ್ಕಾಗ ಅವರೆಲ್ಲ 3 ಶಕ್ತಿಪೀಠ ಅಂತ ಹೇಳ್ತಾರೆ. ಅದು ಯಾವ ಥರ ಅಂತ ಕೇಳಿದರೆ ಅವರಲ್ಲಿ ಉತ್ತರ ಇಲ್ಲ. ತಮ್ಮಲ್ಲಿ ಏನಾದರೂ ಉತ್ತರ ಇದ್ದರೆ, ವಿವರಣೆ ಇದ್ದರೆ ತಾವು ದಯಮಾಡಿ ನನಗೆ ತಿಳಿಸಿ ಅಂತ ತಮ್ಮಲ್ಲಿ ನನ್ನ ಕೋರಿಕೆ.
ಇನ್ನೊಂದು ವಿಶೇಷ ಏನಂತಂದರೆ ಇಲ್ಲಿ ಇಲ್ಲಿಂದ ಒಂದೂವರೆ ಕಿಲೋಮೀಟರ್ವರೆಗೆ ಒಂದು ಬಿಸಿನೀರಿನ ಕುಂಡಗಳಿದ್ದಾವೆ. ಆ ಕುಂಡದ ವಿಶೇಷತೆ ಮತ್ತು ಎಷ್ಟೊಂದು ಕುಂಡಗಳಿದ್ದಾವೆ ಅದನ್ನು ನೋಡೋಣ. ನಾನೀಗ ಏನು ಬಿಸಿನೀರು ಬುಗ್ಗೆಗಳಿದ್ದಾವಲ್ಲ, ಬಿಸಿನೀರು ಕುಂಡಗಳಿದ್ದಾವಲ್ಲ, ಅಲ್ಲಿ ಹೋಗ್ತಾ ಇದ್ದೇನೆ, ನಡ್ಕೊಂಡು ಹೋಗ್ತಾ ಇದ್ದೇನೆ. 1 ಕಿಲೋಮೀಟ್ರ್ ಇದೆ, ಅಷ್ಟು ಜಾಸ್ತಿ ಇಲ್ಲ. ಈ ನಡ್ಕೊಂಡು ಹೋಗೋದಂದರೆ ನಮಗೆ ಅಭ್ಯಾಸ, ತುಂಬ ಇಷ್ಟ ಕೂಡ. ಎಲ್ಲ ಪ್ರಕೃತಿಯ ವಾತಾವರಣ ನೋಡ್ತಾ ಹೋಗೋದೇ ಒಂಥರ ಆನಂದ. ನಾರಾಯಣ ಪಾಂಡುರಂಗ. ಬಂಧುಗಳೇ, ನಾನೀಗ ಈ ಬಿಸಿನೀರಿನ ಕುಂಡದ ಹತ್ರ ಇದ್ದೀನಿ. ಈ ಬಿಸಿನೀರಿನ ಕುಂಡ ಇಲ್ಲಿ ಹತ್ತಿರದಲ್ಲಿ ಏಳಿದೆ ಅಂತ ಹೇಳ್ತಾ ಇದ್ದಾರೆ. ನದಿ ಒಳಗೆ, ನದಿಯ ತಟದಲ್ಲಿ ಮತ್ತು ನದಿಯ ಸಮೀಪದಲ್ಲಿ ಒಟ್ಟು ಈ ರೀತಿಯಾಗಿ 360 ಬಿಸಿನೀರಿನ ಕುಂಡಗಳಿದ್ದಾವೆ ಅಂತ ಗಣೇಶ್ಪುರಿ ನಿತ್ಯಾನಂದ ಸ್ವಾಮಿಯ ಏನು ಪೂಜಾರಿ ಇದ್ದಾರೆ, ದೇವಸ್ಥಾನದ ಪೂಜಾರಿ, ಅವರು ನನಗೆ ಹೇಳಿರ್ತಕ್ಕಂಥ ಮಾಹಿತಿ. ಅವರು ಸುಮಾರು 40 ವರ್ಷಗಳಿಂದ ಅಲ್ಲಿ ಅವರು ಪೂಜಾ ಸೇವೆಯನ್ನು ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ತುಂಬ ಅನುಭವ ಇದೆ. ಮತ್ತು ನೋಡ್ತಾ ಇದ್ದೀರಲ್ಲ ಬಂಧುಗಳೇ, ಏನು ನದಿಯ ಮಧ್ಯದಲ್ಲಿದೆ. ಇದನ್ನೇನೋ ಬೇಸಿಗೆಗಾಲಿ ಒಣದಾಗ ಅದನ್ನು ಗುರುತಿಸಿ ಏನು ಈ ಥರ ಕಟ್ಟೆಯನ್ನು ಕಟ್ಟಿದ್ದಾರೆ. ಆದರೆ ಈ ರೀತಿ ತುಂಬ ಇರೋದ್ರಿಂದ ಎಲ್ಲ ಕಡೆ ಕಟ್ಟೆಗಳನ್ನು ಕಟ್ಟಲಿಕ್ಕಾಗಿಲ್ಲ. ಹಾಗಾಗಿ ಎಲ್ಲವೂ ಗೊತ್ತಾಗೋದಿಲ್ಲ, ಗಮನಕ್ಕೆ ಬಂದಿರೋದು ಇಲ್ಲಿ 7 ಇದೆ ಮತ್ತು ಗಣೇಶ್ಪುರಿನಲ್ಲಿ ಒಂದು 3 ಇದೆ ಅಂತ ನಮಗೆ ಗಮನಕ್ಕೆ ಬಂದಿರುವಂಥ ದೇವಸ್ಥಾನ ಮುಂದಿರೋದ್ರಿಂದ ಅದು ನಮಗೆ ಕಾಣಸಿಗ್ತದೆ. ಈ ರೀತಿಯಾಗಿ ನದಿಯ ಮಧ್ಯದಲ್ಲಿದ್ದರೆ ಹೇಗೆ ಗೊತ್ತಾಗತ್ತೆ ಹೇಳಿ? ಆ ರೀತಿ ತುಂಬ ಇದ್ದಾವೆ. ಇದರಲ್ಲಿ ಒಟ್ಟು 360 ಬಿಸಿನೀರಿನ ಕುಂಡಗಳಿದ್ದಾವೆ. ಬಂಧುಗಳೇ, ಈ ನದಿಯ ಸುತ್ತಲೂ ಈ ಮಧ್ಯದಲ್ಲಿ ಈ ಬಿಸಿನೀರಿನ ಕುಂಡ ಇದೆ. ಬಿಸಿನೀರು ಬುಗ್ಗೆಗಳು ಅಂತಲೂ ಕೂಡ ಹೇಳ್ತಾರೆ. ನೋಡಿ,